ಬಡಸ್ತನದಲ್ಲಿರುವಂಥವ್ರು, ಮಧ್ಯಮ ವರ್ಗದಲ್ಲಿರುವಂಥವ್ರು, ಸುಮಾರು ಜನ ಮಕ್ಕಳುಗಳಿಗೆ ಕಾಲೇಜ್ಗಳಿಗೆ ಸೇರಿಸೋದಕ್ಕೂ ತೊಂದರೆ ಅನುಭವಿಸ್ತಾ ಇದ್ದದಂತ ನಾನು ಕಣ್ಣಾರ ನೋಡಿದ್ದೀನಿ. ಲಕ್ಷಾಂತರ ರೂಪಾಯಿ ಕೊಟ್ಟು ಇಂಜಿನಿಯರಿಂಗಿಗೆ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕೋರ್ಸ್ಗಳಿಗೆ ಸೇರಿಸ್ತಾರೆ, ಇಲ್ಲ ಫ್ರೀ ಸೀಟ್ಗಳನ್ನ ತಗೊಂಡಿರ್ತಾರೆ ಮಕ್ಕಳುಗಳು ಓದಿ. ಲ್ಯಾಪ್ಟಾಪು BE ಸ್ಟೂಡೆಂಟ್ಸ್ಗೆ ಮತ್ತು BCA ಸ್ಟೂಡೆಂಟ್ಸ್ಗೆ ಮತ್ತು MCA ಓದುವಂಥ ಮಕ್ಕಳುಗಳಿಗೆ ತೀರಾ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಅದೊಂದು ಎಕ್ವಿಪ್ಮೆಂಟ್. ಅದು ಯಶೋಧ ಕೃಷ್ಣ ಚಾರಿಟಬಲ್ ಟ್ರಸ್ಟಿಂದ 350 ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. BE ಮತ್ತು BCA ಮತ್ತು MCA ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ನ ಉಚಿತವಾಗಿ ಆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೊಡ್ತಾ ಇದ್ದೀವಿ ನಾವು. ನಾಳೆ ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಕಲಾಮಂದಿರದಲ್ಲಿ ಲ್ಯಾಪ್ಟಾಪ್ನ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಾಳೆ ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳು ಮೈಸೂರಿಗೆ ಬಂದು ಕಲಾಮಂದಿರದಲ್ಲಿ 350 ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಯಶೋಧ ಕೃಷ್ಣ ಚಾರಿಟಬಲ್ ಟ್ರಸ್ಟಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ BE ಮತ್ತು BCA ಮತ್ತು MCA ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ನ ಉಚಿತವಾಗಿ ಆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೊಡ್ತಾಯಿದ್ದೀವಿ ನಾವು, ಯಶೋಧ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರನ್ನು ಸಹ ಬಂದು ಭಾಗವಹಿಸ್ತಾ ಇದ್ದಾರೆ, ಮಂತ್ರಿಗಳು, ಕೃಷಿ ಸಚಿವರು, ಮತ್ತು ವೆಂಕಟೇಶಣ್ಣವರು ಪಶುಸಂಗೋಪನಾ ಸಚಿವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾ ಇದ್ದಾರೆ. ಶಾಸಕರುಗಳಾದಂಥ ಯತೀಂದ್ರ ಸಿದ್ದರಾಮಯ್ಯನವರು, ಅನಿಲ್ ಚಿಕ್ಕಮಾಧವ್ ಅವರು, ರವಿಶಂಕರ್ ಅವರು, ದರ್ಶನ್ ಧ್ರುವನಾರಾಯಣ್ ಅವರು, ಗಣೇಶ್ ಪ್ರಸಾದ್ ಅವರು, ಮತ್ತು MLCಗಳಾದಂಥ ಸನ್ಮಾನ್ಯ ತಿಮ್ಮಯ್ಯನವರು ಮತ್ತು ಶಿವಕುಮಾರ್ ಅವರು, ಮತ್ತು ನಮ್ಮ KPTCL ಅಧ್ಯಕ್ಷರಾದಂಥ ಶಾಸಕರೂ ಆದಂಥ ಶ್ರೀರಂಗಪಟ್ಟಣ ಶಾಸಕರಾದಂಥ ಸನ್ಮಾನ್ಯ ಬಾಬಣ್ಣವರನ್ನು ಸಹ, ಬಾಬು ಬಂಡಿಸಿದ್ದೇಗೌಡರನ್ನು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರೆಲ್ಲರ ಸಮಕ್ಷಮದಲ್ಲಿ 350 ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ನ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ನಾನು ಶಾಸಕನಾಗಿ ನಂತರ ಮತ್ತು ಶಾಸಕನಾಗೋದಕ್ಕೆ ಮುಂಚೆಯಿಂದನೂ ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಸುಮಾರು ಜನ ತೊಂದರೆಯಲ್ಲಿ ಇರುವಂಥದ್ದು ಮತ್ತು ಬಡಸ್ತನದಲ್ಲಿರುವಂಥವ್ರು, ಮಧ್ಯಮ ವರ್ಗದಲ್ಲಿರುವಂಥವ್ರು, ಸುಮಾರು ಜನ ಮಕ್ಕಳುಗಳಿಗೆ ಕಾಲೇಜ್ಗಳಿಗೆ ಸೇರಿಸೋದಕ್ಕೂ ತೊಂದರೆ ಅನುಭವಿಸ್ತಾ ಇದ್ದದಂತ ನಾನು ಕಣ್ಣಾರ ನೋಡಿದ್ದೀನಿ. ಅವ್ರಿಗೆ ಫೀಸ್ನ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡಿಸೋದ್ರಲ್ಲಿ ತುಂಬ ಜನಗಳಿಗೆ ಕಷ್ಟಕರವಾದಂಥ ವಿಚಾರಗಳನ್ನ ನಾನು ಕಣ್ಣಾರ ನೋಡಿದ್ದೀನಿ. ಮತ್ತು ಅದನ್ನು ನಾನು ಮೊದಲಿಂದನೂ ನನ್ನ ಕೈಲಾದಂಥ ಸಹಾಯನ ಮಾಡ್ಕೊಂಡು ಬರ್ತಾಯಿದ್ದೆ. ನಾನು ಶಾಸಕನಾದ ನಂತರ ನನಗೆ ಯೋಚನೆ ಬಂತು, ಬಡಸ್ತನದಲ್ಲಿ ಇರುವಂಥ ಪೋಷಕರುಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ಇಂಜಿನಿಯರಿಂಗಿಗೆ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕೋರ್ಸ್ಗಳಿಗೆ ಸೇರಿಸ್ತಾರೆ, ಇಲ್ಲ ಫ್ರೀ ಸೀಟ್ಗಳನ್ನ ತಗೊಂಡಿರ್ತಾರೆ ಮಕ್ಕಳುಗಳು ಓದಿ. ಮತ್ತು ಅವರು ವಿದ್ಯಾರ್ಥಿಗಳಿಗೆ ಎಲ್ಲ ಥರದ್ದು ಕ್ಯಾಲಿಬರ್ ಇರ್ತದೆ, ಅವ್ರಿಗೆಲ್ಲ ಥರ ಶಕ್ತಿ ಇದ್ರೂ ವಿದ್ಯಾಭ್ಯಾಸ ಮಾಡಿಸೋಕ್ಕೆ ತೊಂದರೆ ಆಗುವಂಥ ವಿಚಾರಗಳನ್ನ ನಾನು ನೋಡಿದ್ದೆ. ಅವರು ಕಷ್ಟಪಟ್ಟು ಫೀಸ್ ಕಟ್ಟಿರ್ತಾರೆ, 1 ಲಕ್ಷ ರೂಪಾಯಿನೋ, 1,50,000 ರೂಪಾಯಿನೋ, 2 ಲಕ್ಷನೋ, 3 ಲಕ್ಷನೋ, 5 ಲಕ್ಷ ರೂಪಾಯಿನೋ ಸಾಲವನ್ನು ಮಾಡಿ ಕೊಟ್ಟಿರುವಂಥದ್ದನ್ನು ನಾನು ಸುಮಾರು ಪೋಷಕರುಗಳ ಹತ್ರ ನಾನು ಅವ್ರ ಕಷ್ಟಗಳನ್ನ ಕೇಳಿದ್ದೆ. ಹಾಗಾಗಿ ಲ್ಯಾಪ್ಟಾಪು BE ಸ್ಟೂಡೆಂಟ್ಸ್ಗೆ ಮತ್ತು BCA ಸ್ಟೂಡೆಂಟ್ಸ್ಗೆ ಮತ್ತು MCA ಓದುವಂಥ ಮಕ್ಕಳುಗಳಿಗೆ ತೀರಾ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಅದೊಂದು ಎಕ್ವಿಪ್ಮೆಂಟು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ಲ್ಯಾಪ್ಟಾಪ್ ಇದ್ದರೆ ಅವರ ಸ್ಟಡೀಸ್ಗೆ ಅಂದರೆ ಅವ್ರ ಶಿಕ್ಷಣಕ್ಕೆ ತುಂಬ ಅನುಕೂಲ ಆಗುವಂಥ ವಿಚಾರವನ್ನು ನಾನು ಮನಗಂಡಿದ್ದೀನಿ. ನನ್ನ ಕೈಲಾದ ಸಹಾಯವನ್ನು ಅವರಿಗೆ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ನಮ್ಮ ಚಾರಿಟಬಲ್ ಟ್ರಸ್ಟ್, ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಏನು ನಾವು ಚಾರಿಟಬಲ್ ಟ್ರಸ್ಟ್ ಮಾಡಿದ್ದೀನಿ, ಆ ಟ್ರಸ್ಟ್ ವತಿಯಿಂದ ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುವಂಥ ಕೆಲಸವನ್ನು ಮಾಡಬೇಕು ಅಂತ ಅನ್ನೋದು ನನ್ನ ಮನಸ್ಸಿಗೆ ಬಂತು.
ಹಾಗಾಗಿ ನಾನು ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಯಶೋಧ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ದೀನಿ. ಆ ಟ್ರಸ್ಟ್ ವತಿಯಿಂದ ಈ ಸ್ಟೂಡೆಂಟ್ಸ್ಗಳಿಗೆ ಯಾರು ಶಕ್ತಿ ಇರಲ್ಲ, ಯಾರು ಬಡತನದಲ್ಲಿ ಮತ್ತು ಮಧ್ಯಮ ವರ್ಗದಲ್ಲಿರುವಂಥ ಪೋಷಕರುಗಳಿಗೆ ಜಾಸ್ತಿ ಹೊರೆ ಆಗೋದ್ರ ಬದಲು ಕೊಡ್ಸೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ನಾನು ಅವರು ಕೊಟ್ಟು ಅವ್ರ ಶಿಕ್ಷಣ ಕ್ಷೇತ್ರದಲ್ಲಿ ಸಹಕಾರಿಯಾಗಲಿ ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾನು ಅದನ್ನು ಕೊಡ್ಸೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಮತ್ತು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀನಿ. ಮುಂದಿನ ವರ್ಷಗಳಲ್ಲೂ ನಾನು ಈ ಥರ ಸ್ಟೂಡೆಂಟ್ಸ್ಗಳಿಗೆ ಕೊಡುವಂಥ ವ್ಯವಸ್ಥೆನ ನಾನು ಮಾಡ್ತೀನಿ ನನ್ನ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರಕ್ಕೆ ಮೀಸಲಾಗಿ ಮಾತ್ರ.